ನೀವು ಕೂತ್ಕೊಳ್ಳಿ. ಈ ಹೆಣ್ಣು ಮಕ್ಕಳ ಮದುವೆ ಅಂದ್ರೆ ಅವ್ರಿಗಿಂತ ಜಾಸ್ತಿ ನಮಗೆ ದೊಡ್ಡ ವಿಷಯ ಅಲ್ವಾ ಕೇಶವ್ ಅವರೇ? ಎದೆ ಮೇಲೆ ಆಡಿ ಬೆಳೆದ ಮಗಳನ್ನ ಇನ್ನೊಬ್ಬರ ಮನೆಗೆ ಕಳಿಸೋದು ಒಂಥರ ಸಂಭ್ರಮನೂ ಹೌದು, ಒಂಥರ ಸಂಕಟನೂ ಹೌದು. ನಿಜ ಸಾಹೇಬ್ರೆ, ಇಷ್ಟು ವರ್ಷ ಅಪ್ಪ ಅಪ್ಪ ಅಂತ ಬೆಳಗಿಂದ ರಾತ್ರಿವರೆಗೂ ವಿಚಾರಿಸ್ಕೊಳ್ತಿದ್ದ ಮಗಳು ಇನ್ಮೇಲಿಂದ ಮನೇಲಿ ಇರಲ್ಲ ಅಂತಂದ್ರೆ ಎದೆ ಭಾರ ಆಗುತ್ತೆ. ಹೌದು ಕೇಶವ್ ಅವರೇ, ನಮಗೆ ಇನ್ನೂ ಅಮ್ಮು ಮನೇಲಿ ಇಲ್ಲ ಅನ್ನೋದನ್ನ ಅರ್ಗಿಸ್ಕೊಳಕ್ ಆಗ್ತಾನೆ ಇಲ್ಲ. ಎಷ್ಟೋ ಸಲ ಅವಳು ಎದ್ಲ ತಿಂಡಿ ಕರಿ ಅಂತ ಮಾತಾಡ್ಬಿಡ್ತೀವಿ. ಈ ಹೆಣ್ಮಕ್ಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಾಗ ಅಪ್ಪಂದ್ರೆ ಎದೆಲ್ಲ ಖಾಲಿ ಖಾಲಿ. ಅದೇ ಹೆಣ್ಮಕ್ಳ ಜೀವನ ಚೆನ್ನಾಗಿದ್ರೆ ಅದಕ್ಕಿಂತ ಖುಷಿ ಬೇರೆ ಯಾವುದು ಇರಲ್ಲ. ಕೆಲವು ಅಪ್ಪಂದ್ರಿಗೆ ಮಾತ್ರ ಅದೃಷ್ಟ. ಮತ್ತೆ ಮದುವೆ ಕೆಲಸ ಎಲ್ಲ ಎಲ್ಲಿಗೆ ಬಂತು? ಜಾಸ್ತಿ ಕೆಲಸ ಏನು ಇಲ್ಲ ಅಮ್ಮೋರೆ, ನಾವು ಬಡವರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಹಾಗೆ ಆದಷ್ಟು ಇರೋದ್ರಲ್ಲೇ ಸಿಂಪಲ್ ಆಗಿ ಮಾಡ್ತಿದ್ದೀವಿ, ಅದ್ದೂರಿಯಾಗಿ ಮಾಡ್ತಿಲ್ಲ. ನಾವೆಲ್ಲ ತಪ್ಪು ತಿಳ್ಕೊಳ್ದೆ ಮದುವೆಗೆ ಬರಬೇಕು. ನೋಡಮ್ಮ ನಳಿನಿ, ಎಲ್ಲಿ ಮದುವೆ ಆಯ್ತು ಹೇಗಾಯ್ತು ಅನ್ನೋದು ಮುಖ್ಯ ಅಲ್ಲ. ಮದುವೆ ಆದ್ಮೇಲೆ ದಂಪತಿಗಳು ಎಷ್ಟು ಅರ್ಥಪೂರ್ಣವಾಗಿ ಜೀವನ ನಡೆಸ್ತಾ ಇದ್ದಾರೆ ಅದು ಮುಖ್ಯ. ಅಯ್ಯೋ, ಮದುವೆ ಹೇಗಾದ್ರೆ ಏನಂತಮ್ಮ, ದೇವರ ಆಶೀರ್ವಾದ ಮುಖ್ಯ, ಎಲ್ಲ ಒಳ್ಳೇದಾಗತ್ತೆ ಬಿಡು. ಅಮ್ಮೋರೆ, ದೇವರು ಆಶೀರ್ವಾದ ಕೊಟ್ಟೆ ಕೊಡ್ತಾನೆ, ನಮಗೆ ನಿಮ್ಮ ಆಶೀರ್ವಾದ ಮುಖ್ಯ. ಮದುವೆಗೆ ಬಂದ್ರೆ ಕುಚೇಲನ್ ಮನೆಗೆ ಕೃಷ್ಣ ಪರಮಾತ್ಮನೇ ಬಂದಂಗಿರುತ್ತೆ. ನಮ್ ಲಕ್ಕಿಗೆ ಏನಾದ್ರೂ ಕೊಡದೇ ಇರ್ತಾರಾ? ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ಲಕ್ಷ್ಮಿನೂ ನಮ್ಮ ಮಗಳಿದ್ದ ಹಾಗೇನೆ, ನಾವೆಲ್ಲರೂ ಮದುವೆ ಖಂಡಿತ ಬಂದೇ ಬರ್ತೀವಿ. ಸಾಹೇಬ್ರೆ,